ಹಾಸ್ಪಿಟಲ್ ಒಳಗೆ ಫ್ರೀ ಕೊಡ್ತಾರ, ಅದಕ್ಕೆ ನೀವು ಅಲ್ಲೇ ಫ್ರೀ ಕೊಡಂಗಿಲ್ರಿ, ಇಲ್ಲಿ ಬರೆದು ಕೊಡ್ತಾರ ಅವರು. ನಮ್ದು ಗೌರ್ಮೆಂಟ್ ಆಸ್ಪತ್ರೆ ಬಿಟ್ಟು ಮುಂದಕ್ಕೆ ಹೋದ್ರೆ 1 to 2 ಆಕತಿ. ಅಲ್ಲಿ ಸರ್ಕಾರಿ ಆಸ್ಪತ್ರೆ ಒಳಗೆ 100% ಮೆಡಿಸಿನ್ ಕೊಡಕ್ ಕಲಸ್ರಿ. ಇದರೊಳಗೆ ರಾಜಕೀಯ ಮಾಡಕ್ ಹೋಗ್ಬಾರ್ದು. ಇಲ್ರಿ, ಇದನ್ನ ಬಂದ್ ಮಾಡಕ್ ಹೋಗ್ತೀರಿ ಸರ್. ಇದನ್ನ ಬಂದ್ ಮಾಡಕ್ ಹೋಗ್ಬೇಡ್ರಿ. ಇದನ್ನ ಬಂದ್ ಮಾಡಿದ್ರೆ ಸತ್ತ ಬಿಡ್ತೇವೆ ನಾವು. ರಾಜ್ಯದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವ ಜನೌಷಧಿ ಕೇಂದ್ರವನ್ನು ಮುಚ್ಚುವುದಾಗಿ ಈಗಾಗಲೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಅದೇ ರೀತಿ ಹಾವೇರಿ ಜಿಲ್ಲೆಯಲ್ಲಿ ಜಿಲ್ಲಾಸ್ಪತ್ರೆ, ತಾಲೂಕು ಆಸ್ಪತ್ರೆ, PHC ಹಾಗೂ CMC ಈ ಆಸ್ಪತ್ರೆಗಳ ಆವರಣದಲ್ಲಿ ಈಗಾಗಲೇ ಜನೌಷಧ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಇಂಥ ಜನೌಷಧ ಕೇಂದ್ರವನ್ನು ಬಂದ್ ಮಾಡಿದರೆ ಬಡವರಿಗೆ ಅನಾನುಕೂಲವಾಗಲಿಲ್ಲ ಎಂದು ಜನರು ಹೇಳುತ್ತಿದ್ದಾರೆ. ಈ ಜನೌಷಧ ಕೇಂದ್ರವನ್ನು ಬಂದ್ ಮಾಡಿದರೆ ಯಾವೆಲ್ಲ ಅನಾನುಕೂಲ ಆಗುತ್ತವೆ ಎಂಬುದನ್ನು ಇಲ್ಲಿಯ ಜನರೇ ಮಾತನಾಡಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಅಂತ ನೋಡೋಣ. ನನ್ನ ಹೆಸರು ಮನೋಹರ್ ಹಾದಿಮ್ನಿ ಅಂತ. ನಾವು ಯಾವುದೇ ಆಸ್ಪತ್ರೆಯಿಂದ ಬಂದ್ರೆ ಯಾವುದೇ ಬರೆದು ಕೊಟ್ಟರೆ ಇಲ್ಲೇ ತಗೊಂತೀವಿ ಮೆಡಿಸಿನ್. ಎಲ್ಲದಕ್ಕಿಂತ ಇಲ್ಲಿ ಚೀಪ್ ಆಗುತ್ತೆ. ಹೊರಗೆ ಎಷ್ಟಾಗುತ್ತೆ, ಇಲ್ಲಿ ಎಷ್ಟಾಗುತ್ತೆ? ನಿಮ್ಮ ಟ್ಯಾಬ್ಲೆಟ್ ಒಂದು 200-300 ರೂಪಾಯಿ ಕಡಿಮೆ ಆಗುತ್ತೆ. ಈ ಗೌರ್ಮೆಂಟ್ ಬಂದ್ ಆಗ್ಬೇಕಂತ ಮಾಡಬಾರ್ದು ರೀ. ನಮ್ಮ ಅನುಕೂಲ ಮಾಡಬಾರ್ದು. ಇಲ್ಲೆಲ್ಲ ಹೆಲ್ಪ್ ಐತ್ರಿ, ಚೀಪ್ ಆಗುತ್ತೆ. ಈ ಗೌರ್ಮೆಂಟ್ ಏನ್ ಹೇಳ್ತೈತಿ, ಹಾಸ್ಪಿಟಲ್ ಒಳಗೆ ಫ್ರೀ ಕೊಡ್ತಾರ, ಅದಕ್ಕೆ ನೀವು ಅಲ್ಲೇ ಫ್ರೀ ಕೊಡಂಗಿಲ್ರಿ, ಇಲ್ಲಿ ಬರೆದು ಕೊಡ್ತಾರ ಅವರು. ಡಾಕ್ಟರ್ಸ್ ಇಲ್ಲೇ ಇಲ್ಲ ಅಂತ ಬರೆದು ಇಲ್ಲಿ ಹೊರಗಡೆ ಬರೆದು ಕೊಟ್ಟರು ಇಲ್ಲೇ ಕೊಡ್ತಾರೆ. ಇವ್ರಾದ್ರೆ ಇಲ್ಲೇ ಬರೆದು ಕೊಡ್ತಾರೆ. ಇಲ್ಲಿದ್ದು ಇಲ್ಲೇ ತಗೊಂಡು ಚೀಪ್ ಆಗುತ್ತೆ. ಬಂದ್ ಮಾಡಿ ನಮ್ಗೆ ತೊಂದರೆ ಆಗುತ್ತೆ ರೀ ಸರ್, ಬಡವ್ರಿಗೆ ತೊಂದರೆ ಆಗುತ್ತೆ. ಇದೆಲ್ಲ ತರದಿನ ಅವಕಾಶ ಐತ್ರಿ. ಬಡವ್ರ ಬಗ್ಗೆ ನಾವ್ ಏನ್ ಮಾಡ್ಬೇಕ್ರಿ? 10 ಪೈಸೆ ಇಲ್ದಂಗ ಮನ್ಯಾಗ ಕುತ್ಕೊಂತಾರ. ಮತ್ತೀಗ ನಾವ್ ಇದಲ್ಲ ತಂದೆ ತಾಯಿ ರೀ ಮತ್ ನಮ್ಗೆ ನಮ್ಗೇನ್ ಅದೇನಿಲ್ರಿ. ಒಂದು ಇಲ್ರಿ, 8 ದಿನಕ್ಕ 4 ದಿನಕ್ಕ ಬರ್ತಾವ್ರಿ. ಇಲ್ರಿ, ಇದನ್ನ ಬಂದ್ ಮಾಡಕ್ ಹೋಗ್ತೀರಿ ಸರ್. ಇದನ್ನ ಬಂದ್ ಮಾಡಕ್ ಹೋಗ್ಬೇಡ್ರಿ. ಇದನ್ನ ಬಂದ್ ಮಾಡಿದ್ರೆ ಸತ್ತ ಬಿಡ್ತೇವೆ ನಾವು. ಉಳ್ಕೊಂಡಂಗಲ್ರಿ, ರೊಕ್ಕನ ಇರಲ್ರಿ. ಮತ್ತೀಗ ಹೋಗಿ ನಾವ್ ತಗೊಂಬರಕ್ ಹೊಟ್ಟಿಗೆ ತುಂಬ್ಕೆನದ ಹೊರಮಗಲ್ರಿ, ರೊಕ್ಕನ ಇರಲ್ರಿ. ಮತ್ ನಾವ್ ಹೆಂಗ್ ಜೀವನ ಮಾಡದ್ರಿ? ಕಡ್ಕೊಳ ಅಂತ ನಮ್ದು ರೈಲ್ವೆ ಸ್ಟೇಷನ್ ಕರಜ್ಗಿ. ನಾವು ಶುಗರ್, BPR ಇದೇ ಕಂಪೌಂಡ್ ಬಿಟ್ರಲ್ಲಿ ನಮ್ದು ಗೌರ್ಮೆಂಟ್ ಆಸ್ಪತ್ರೆ ಬಿಟ್ಟು ಮುಂದಕ್ಕೆ ಹೋದ್ರೆ 1 to 2 ಆಕತಿ. ಅಲ್ಲಿ ಇಲ್ಲಿ ಕಡಿಮೆ ಆಕತಿ ಭಾಳ. ಗೌರ್ಮೆಂಟ್ ಯಾಕೆ ಮುಚ್ಚ ಅಂತತ್ರಿ? ಗೌರ್ಮೆಂಟ್ ಅವ್ರಿಗೆ ಮತ್ತೆ ಏನಾರ ಪ್ರಾಫಿಟ್ ಇರ್ಬೋದು ಅವ್ರಿಗೆ, ಅದಕ್ಕೆ ಮುಚ್ಚಂತಾರ ಅವ್ರು. ನಮಗೆ ಇದು ಅನುಕೂಲ ಐತಿ, ಮುಚ್ಚಬಾರ್ದು ಸರ್. ಹೊರಗಡೆಗೂ ಇಲ್ಲಿಗೆ ಅಂದ್ರೆ ಸರ್ ಟ್ಯಾಬ್ಲೆಟ್ಸಿನ ಬಗ್ಗೆ ಆಯ್ತು. ಇದ್ರ ಬಗ್ಗೆ ಅಂದ್ರೆ ಸ್ವಲ್ಪ ಹೊರಗಡೆ ಟ್ಯಾಬ್ಲೆಟ್ಸ್ ಒಳಗೆ MG ಜಾಸ್ತಿ ಇರ್ತೈತಿ, ಕಂಟೆಂಟ್ ಬೇರೆ ಬೇರೆ ಇರ್ತಾವೆ. ಇಲ್ಲಿಗೂ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲೇ ಸ್ವಲ್ಪ ರೀಸನೇಬಲ್ ಐತಿ. ಆದ್ರೆ ಅಲ್ಲಿಗೂ ಟ್ಯಾಬ್ಲೆಟ್ಸ್ಗೂ ಇಲ್ಲಿ ಟ್ಯಾಬ್ಲೆಟ್ಸ್ಗೂ ಸ್ವಲ್ಪ ಈಕ್ವಲ್ ಮಾಡ್ಬೇಕು. ಡಿಫ್ರೆನ್ಸ್ ಭಾಳ ಐತಿ. ಆದ್ರೆ ಕಷ್ಟ. ಈಗೇನ್ರಿ ಹಳ್ಳಿ ಜನ ಎಲ್ಲ ಬರ್ತಾರೆ, ಎಲ್ಲರಿಗೂ ಅನುಕೂಲ ಆಗ್ತೈತಿ. ಬಡಬಗರಿಗೆಲ್ಲ ಅನುಕೂಲ ಐತಿ. ಸರ್ಕಾರಿ ಆಸ್ಪತ್ರೆ ಮತ್ತು ಗ್ರೌಂಡ್ನಾಗೂ ಅವರು ಈಗ ನೋಡ್ರಿ, ಏನೋ ಒಂದು ಕಾರಣ ಹೇಳಿ ಗೌರ್ಮೆಂಟ್ ಇದು ಬೇರೆ ಪ್ರೈವೇಟ್ ಕಂಪ್ನಿ ಔಷಧ ಮಾರ್ತಾರ ಅಂತ ಹೇಳ್ಯಾರ. ಅವರು ಪ್ರೈವೇಟ್ ಮಾರಬೇಕು ಬೇಡ ಅನ್ನೋದು ಅವ್ರಿಗೆ ಇವ್ರಿಗೆ ಹೇಳ್ಬೇಕು ಅಷ್ಟೇ. ಅವ್ರು ಮಾರಬೇಡ್ರಿ, ಬರೀ ಇವನ್ನಷ್ಟ ಮಾರ್ರಿ ಅಂತ ಹೇಳ್ಬೋದು. ಅದಕ್ಕೇನೈತಿ. ಮತ್ತು ಹಿಂದ್ಗೊಮ್ಮೆಟ್ಟು ಇನ್ನೊಂದು ತೆಗೆದಿದ್ರು ಅವರು, ಜನೌಷಧಿ ಒಳಗೆ ಈ ಪ್ರೈವೇಟ್ ಇವನು ಮಾರ್ಬೋದು ಅಂತೇಳಿ. ಅದು ಅವ್ರಿಗೆ ಬಿಟ್ಟು ವಿಚಾರ. ಅದು ಗೌರ್ಮೆಂಟಿಗೆ ಇವ್ರು ಮಾರೋದು ಬೇಡ ಅಂದ್ರೆ ಬಿಡ್ತಾರೆ, ಅವ್ರು ಇವನ್ನಷ್ಟ ಮಾಡ್ತಾರೆ. ಈಗ ಸದ್ಯ ಇಲ್ಲಂತೂ ನಮ್ಮ ಹಾವೇರಿಯಾಗ ಇವ್ರು ಜನೌಷಧಿ ಬಿಟ್ಟು ಯಾವುದು ಮಾಡೋದೇ ಇಲ್ಲ. ಮತ್ತೀಗ ಗೌರ್ಮೆಂಟ್ ಏನ್ ಹೇಳ್ತಾರ ಅಂದ್ರೆ, ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಉಚಿತ ಮೆಡಿಸಿನ್ ಕೊಡ್ತೀವಿ, ಜನ ಯಾಕೆ ಹೋಗಿ ಅಲ್ಲಿ ತಗೊಳೋದು, ಅದಕ್ಕೆ ಬಂದ್ ಮಾಡಿ. ಸರ್ಕಾರಿ ಆಸ್ಪತ್ರೆ ಕೊಟ್ರಿ, ಇವತ್ತಿನ ಪೇಪರ್ನ ಕೊಟ್ಟಾರ ನೋಡ್ರಿ. ಆ ಪೇಪರ್ ಒಯ್ದು ಹಿಡೀರಿ ಅವ್ರಿಗೆ, ಹೇಳ್ರಿ. ಅದು ನಿಮ್ಮ ಪೇಪರ್ನಾಗ ಬಂದು ಪ್ರಜಾವಾಣಿ ಒಳಗೆ ಅವ್ರಿಗೆ ಮಕ್ಕಕ್ಕೆ ಹಿಡೀರಿ. ಪೇಪರ್ನಾಗ ಏನು ಕೊಟ್ಟಾರ, ಸರ್ಕಾರಿ ಆಸ್ಪತ್ರೆ ಒಳಗೆ 100% ಮೆಡಿಸಿನ್ ಕೊಡಕ್ಕೆ ಕಲಸ್ರಿ. ಗುಳಿಗಿಲ್ಲ ಅಂತಾರ, ಸೈರೂಪ್ ಇಲ್ಲ ಅಂತಾರ, ಯಾವ್ದಿಲ್ಲ, ಅಂಟಿಮೆಂಟ್ ಇಲ್ಲ ಅಂತಾರ, ಇದಿಲ್ಲ ಅಂತಾರ. ಇಲ್ಲಿ ತಗೋರಿ ಅಂತ ಚೀಟಿ ಬರ್ಕೊಡ್ತಾರ. ಚೀಟಿ ಬರ್ಕೊಟ್ಬಿಟ್ಟು ಅವ್ರು ಇಲ್ಲೇ ತೊಗೋಬೇಕು. ಇಲ್ಲಿ ತಪ್ಪಿದ್ರೆ ಮತ್ತೆ ಹೊರಗೆ ಹೋಗ್ಬೇಕು. ಅವರು ಭಾಳ ಅನುಕೂಲ ಐತ್ರಿ. ಇವು ಬಡವ್ರ ಆಧಾರ ಇದು ಔಷಧ, ಮತ್ತು ಒಳ್ಳೆ ಔಷಧ ಸಿಗ್ತೈತಿ ಅನ್ನೋದು ನಮಗೂ ಗ್ಯಾರಂಟಿ ಆಗೈತಿ. ಇದರೊಳಗೆ ರಾಜಕೀಯ ಮಾಡಕ್ಕೆ ಹೋಗ್ಬಾರ್ದು. ಒಳ್ಳೇದಿದ್ರೆ ಮಾಡೋಕೆ ಬರ್ತೈತಿ. ಇದು ಒಳ್ಳೇದ ಇದ್ರಾಗ ಮಾಡಬಾರ್ದು, ಯಾರು ಮಾಡಬಾರ್ದು. ಕೆಲವೊಬ್ರಿ ದುಡ್ಡು ಇದ್ದವ್ರು ಹೇಳ್ತಾರ, ಅದು ಔಷಧಿ ಸರಿ ಬರೋದಲ್ಲ, ಇದು ಕಡಿಮೆ ಐತಿ, ಕ್ವಾಂಟಿಟಿ ಕಡಿಮೆ ಇರ್ತಾವ ಅಂತಾರೆ. ಅಲ್ರಿ ಬಡವರಿಗೆ ಈಗ ನಾವೆಲ್ಲ ಸುಮಾರು ಈಗ 5 ವರ್ಷ ಆಯ್ತು ನಾನು GP1 ಗುಳಿಗೆ ನೋವೇನು ಎಲ್ಲ ತಗೊಂಡು. ಇವೆಲ್ಲ 100 ರೂಪಾಯಿ ಅದಾವೆ. 22 ರೂಪಾಯಿ ಕೊಡ್ತಾರೆ, 28 ಕೊಡ್ತಾರೆ. ಮತ್ತು ಬಡವ್ರಿಗೆ ಅನುಕೂಲ ಐತೆ ನೋಡ್ರಿ. ನಮ್ಮ ಅನಿಸಿಕೆ ಪ್ರಕಾರ ಬಡವ್ರಿಗೆ ಅನುಕೂಲ. ಇದೇನು ಜನ ಔಷಧಿ ಕೇಂದ್ರಗಳನ್ನು ಸರ್ಕಾರಿ ಆಸ್ಪತ್ರೆ ಆವರಣದಿಂದ ಇರುವಂಥ ಔಷಧಿ ಕೇಂದ್ರಗಳನ್ನು ನಿರ್ಮಿಸ್ತಾ ಇದ್ದಾರೆ ಸರ್. ಆದರೆ ಆಸ್ಪತ್ರೆ ಹೊರಗಡೆ ಅವೆಲ್ಲ ನಡೀತಾ ಇರ್ತದೆ, ಚಾಲು ಇರ್ತದೆ. ಅದಕ್ಕೆ ಏನು ಸಮಸ್ಯೆ ಇದೆ. ನೀವು ತಮಿಳುನಾಡಲ್ಲಿ ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಡಿ, ಅಲ್ಲಿ ಹೊರಗಡೆ ನಿಮಗೆ ಖಾಸಗಿ ಫಾರ್ಮಸಿಗಳು ಸಿಗೋದಿಲ್ಲ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಎದುರುಗಡೆ ಖಾಸಗಿ ಫಾರ್ಮಸಿಗಳು ಸಿಗೋದಿಲ್ಲ, ಖಾಸಗಿ ಲ್ಯಾಬ್ ಸಿಗೋದು ಸರ್.
ಯಾಕೆ ಆದರೆ ನೀವು ಅದೇ ನಮ್ಮ ಜಿಲ್ಲಾ ಆಸ್ಪತ್ರೆ ಎದುರುಗಡೆ ನಮಗೆ ಸಾಲಾಗಿ ಖಾಸಗಿ ಫಾರ್ಮಸಿಗಳು ಯಾಕಪ್ಪ ಅಂತಂದ್ರೆ ಅಲ್ಲಿ ಪ್ರತಿಯೊಂದು ವ್ಯಕ್ತಿಗೂ ಎಲ್ಲಿ ಅವ್ರ ಕಾರ್ಯಕ್ಕೆ ಸಾಕುವಲ್ಲಿ ಆ ಥರ ಒಂದು ಉಚಿತವಾಗಿ ಔಷಧಿಗಳು ಸಿಗುವ ಹಾಗೆ ಒಂದು ವ್ಯವಸ್ಥೆ ಮಾಡಿದೆ. ಜನ ಔಷಧಿ ಕೇಂದ್ರಗಳ ವಿರೋಧ ನಾವಲ್ಲ, ಜನ ಔಷಧಿ ಕೇಂದ್ರಗಳು ಬೇಕು, ಜನರಿಕ್ ಮೆಡಿಸಿನ್ಸ್ ಬೇಕು. ಎಲ್ಲಿರಬೇಕು? ಎಲ್ಲಿ ಖಾಸಗಿ ಆಸ್ಪತ್ರೆಗಳಿದ್ದಾವೆ, ಎಲ್ಲಿ ಖಾಸಗಿ ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಲ್ಲಿ ಲಭ್ಯ ಆಗುವ ಹಾಗೆ ಮಾಡ್ತಾರೆ. ಆದರೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಸರ್ಕಾರ ನಿಜವಾಗ್ಲೂ ಕರ್ನಾಟಕ ಸರ್ಕಾರ ಏನು ಮಾಡಬೇಕಿತ್ತು, ಏನು ಮಾಡಬೇಕಾಗುತ್ತೆ, ಉಚಿತವಾಗಿ ಔಷಧಗಳ ಲಭ್ಯ ಆಗುವ ಹಾಗೆ ಮಾಡಿ ಆಮೇಲೆ ಇವೇನದು ಜನ ಔಷಧಿ ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ರೆ ಜನರಿಂದ ಬಹಳ ಮೆಚ್ಚುಗೆ ಕೊಡ್ತಾರೆ. ನೋಡಿದ್ರಲ್ಲ, ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವ ಜನೌಷಧ ಕೇಂದ್ರದಿಂದ ಎಷ್ಟೆಲ್ಲ ಅನುಕೂಲ ಇದೆ ಅಂತೂ ಜನರೇ ಅವರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಜನೌಷಧ ಕೇಂದ್ರವನ್ನು ಬಂದ್ ಮಾಡುವುದಕ್ಕಿಂತ ಮುಂಚೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಔಷಧಿ ನೀಡುವಂತೆ ಜನರೆಲ್ಲರೂ ಆಗ್ರಹಿಸುತ್ತಿದ್ದಾರೆ. ಜನರ ಆಗ್ರಹವನ್ನು ಸರ್ಕಾರ ಯಾವ ರೀತಿ ಪರಿಗಣಿಸುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ.